ಮಧ್ಯಾಹ್ನ ಸಮಯ ದೇವರ ಮಹಿಮೆ ಕಾಣುವಂತ ಸಮಯ. ಮಧ್ಯಾಹ್ನ ಸಮಯದಲ್ಲಿ ದೊಡ್ಡ ಶೋಧನೆ ಒಂದಿರತ್ತೆ. ಊಟ ಮಾಡಿದ ತಕ್ಷಣನೇ ನಿದ್ರೆ ಬಂದ್ಬಿಡತ್ತೆ. ಆದರೆ ದೇವರಿಗೆ ಅವರ ಕಾಣಿಸಿಕೊಳ್ಳಬೇಕು, ಅವರಿಗೆ ಕೇಳಿಸುವಂತೆ ಮಾತನಾಡಬೇಕೆಂಬುದಾಗಿ ದೇವರಿಗೆ ಆಸೆ. ಆದರೆ ಮನುಷ್ಯರು ಏನು ಮಾಡ್ತಾರೆ ಅಂದರೆ ಮಲಗಿ ನಿದ್ರೆ ಮಾಡ್ತಾರೆ. ಆದರೆ ಕೊನೆಯಲ್ಲೇನು, ಜವಾಬ್ದಾರಿ ಉಳ್ಳವನು ಭಕ್ತಿ ಉಳ್ಳವನಾಗಿರೋದ್ರಿಂದ ಮಧ್ಯಾಹ್ನ ಅವನು ನಿದ್ರೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೂರೊತ್ತು ಯಾವ ರೀತಿಯಾಗಿ ಊಟ ಮಾಡುತ್ತಾನೋ ಮೂರೊತ್ತು ಜಾಗ್ರತೆ ಉಳ್ಳವನಾಗಿ ಆತನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾನೆ. ಕೊರತೆ ಉಳ್ಳವರಿಗೆ ದಾನ ಧರ್ಮ ಮಾಡುತ್ತಾನೆ. ಒಳ್ಳೆ ಕಾರ್ಯಗಳನ್ನು ಆತನ ಮಾಡುತ್ತಾ ಇರ್ತಾನೆ. ಎಷ್ಟು ಒಳ್ಳೆ ಕಾರ್ಯಗಳನ್ನು ಆತನ ಮಾಡಿದ್ದಾನೆ ಅಂದರೆ ದೇವರು ಮೆಚ್ಚಿಕೊಂಡು ಒಬ್ಬ ದೂತನನ್ನು ಕಳಿಸ್ತಾನೆ. ನೋಡ್ರಿ, ತಾನು ಭಕ್ತನಾಗಿದ್ದಾನೆ, ಭಕ್ತಿ ಉಳ್ಳವನಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ತನ್ನ ಹೆಂಡತಿ ಮಕ್ಕಳು ಕೂಡ ಭಕ್ತಿ ಉಳ್ಳವರಾಗಿ ಆತನೊಂದಿಗೆ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ದೇವರ ಮಹಿಮೆಯನ್ನು ನೋಡಬೇಕಾ? ಖಂಡಿತವಾಗಲೂ ಮಧ್ಯಾಹ್ನ ಕಾದುಕೊಂಡಿರಿ.